ಅವಕಾಶ ಕೊಟ್ಟಿರಲಿಲ್ಲ. ಹಾಗಂತ ಎಸ್ ಪ್ರಶಾಂತ್, ಆ ಕಾಲದಲ್ಲಿ ಬೇರೆ ಪ್ರಶ್ನೆ ಇರ್ತಕ್ಕಂಥದ್ದು ಅದೇ. ನೀವು ಈಗ ವಕ್ಫ್ ಈಗ ಯಾವುದೋ ಒಂದು ಮಸೀದಿಯ ಮ್ಯಾನೇಜ್ಮೆಂಟನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ, ವಕ್ಫ್ ಬೋರ್ಡ್ ಮಾಡ್ಕೊಳ್ಳುತ್ತೆ, ಅದ್ರ ಬಗ್ಗೆ ಯಾರಿಗೂ ಏನೋ ತೊಂದರೆ, ಚರ್ಚದ ಮ್ಯಾನೇಜ್ಮೆಂಟನ್ನು ಯಾರೋ ಒಂದು ಕಮಿಟಿ ಮಾಡ್ಕೊಳ್ಳುತ್ತೆ, ಕಬ್ರಸ್ತಾನ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಇಲ್ಲಿ ಪ್ರಶ್ನೆ ಇದಿಲ್ಲ. ಈಗ ಇವರೇನು ಹೇಳ್ತಿದ್ದಾರಲ್ಲ, ಇಲ್ಲ ನಮ್ಮ ಧರ್ಮದ, ಹೌದ್ರಿ ನಿಮ್ಮ ಧರ್ಮದ ಆಸ್ತಿ ಎಲ್ಲವೂ ಸರಿ, ಆದರೆ ನಿಮ್ಮ ಆಸ್ತಿ ವರ್ಷದಿಂದ ವರ್ಷಕ್ಕೆ 5 ವರ್ಷಗಳಲ್ಲಿ 4 ಪಟ್ಟು 5 ಪಟ್ಟು ಆಸ್ತಿ ಆಗ್ತಿದೆ. ಇಡೀ ಸರ್ಕಾರದಲ್ಲಿ ಡಿಫೆನ್ಸ್ ಮತ್ತು ರೈಲ್ವೆ ಬಿಟ್ಟರೆ ನಿಮ್ಮ ಬಳಿ ಅತಿ ಹೆಚ್ಚು ಆಸ್ತಿ ಇದೆ. ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಇರೋದು? ಸರ್ಕಾರಿ ಖರಾಬ್ ಲ್ಯಾಂಡ್ ತಗೊಂಡ್ಬಿಟ್ವಾ? ಯೋಗಿ ಆದಿತ್ಯನಾಥ್ ಜಗದಂಬಿಕಾ ಪಾಲ್ ಕೊಟ್ಟಿರ್ತಕ್ಕಂಥ ಲಿಖಿತ ಪತ್ರ ಓದಿ 70% ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಬಳಿ ಸರ್ಕಾರಿ ಆಸ್ತಿ ಇದೆ. ನೋಡಿ ಆ ಲಿಖಿತ ಪತ್ರ. ವಕ್ಫ್ ಬೈ ಯೂಸರ್ ಹಳೆ 300 ವರ್ಷದ ಹಳೆ ಒಂದು ಖಬರಸ್ತಾನ್ ಅದು ವಕ್ಫದ ಲ್ಯಾಂಡ್ ಹೌದು ಅಲ್ವೋ ಅಂತ ಕೋರ್ಟ್ ಡಿಸೈಡ್ ಮಾಡಲಿ ಸರ್. ಆದಿತ್ಯನಾಥ್ ಹೇಳಿದ ಪ್ರತಿಯೊಂದು ಮಾತುಗೂ ಸುಪ್ರೀಂ ಕೋರ್ಟ್ ಬಂದು ತರಾಟೆಗೆ ತಗೊಂಡೇ ಇದೆ, ಇದಕ್ಕೂ ತರಾಟೆಗೆ ತಗೊಳುತ್ತೆ, ಟೆನ್ಷನ್ ತಗೋಬೇಡಿ. ಅಜಿತ್, ಯಾವುದೇ ಒಬ್ಬ ರೈತ ಜಮೀನನ್ನು ಉಳುಮೆ ಮಾಡ್ಕೊಂಡಿದ್ರೆ ಒಂದು 16 ವರ್ಷಗಳ ಕಾಲ ಅವನಿಗೆ ಫಾರಂ ನಂಬರ್ 53ಗೆ ಅಪ್ಲೈ ಮಾಡ್ಕೋಬೇಕು, ಅವನಿಗೆ ರೈಟ್ಸ್ ಕೊಡ್ತಾರೆ, ಅವನಿಗೆ ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ, ಆ ಜಮೀನು ಅವನಂತೆ ಆಗುತ್ತೆ. ಅವನಿಗೊಂದು ಪತ್ರ ಇರುತ್ತೆ. ಮಹಾರಾಜರ ಕಾಲದಲ್ಲಿ ನಾಲ್ವೋಲಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಮಹಾರಾಜರು ಮಾಡಿರ್ತಕ್ಕಂಥ ದಾನದ ಪತ್ರಗಳು ಇವತ್ತು ರೈತರು ಇಟ್ಕೊಂಡಿದ್ದಾರೆ ಸರ್. ಅದನ್ನು ಅಲ್ಲ ಕೇಳಿ, ಇಲ್ಲ ಇಟ್ಕೊಂಡಿದ್ದಾರೆ, ಇವತ್ತು ಅದನ್ನ ಸರ್ಕಾರ ರೆಕಗ್ನೈಸ್ ಮಾಡಿದೆ. ಅದೇ ರೀತಿ ನಿಮ್ಗೆ 2006 ದಾನ ಪತ್ರ ಇಲ್ವಾ? ದಾನ ಮಾಡಿದ್ರೆ ತಂದ್ಕೊಡಿ. 2006ರಿಂದ ದಾನ ಪತ್ರ ಕೇಳ್ತಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸುಮ್ಮನೆ ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ. ಸರ್ವೇಯರು ಜಮೀನನ್ನ ಸರ್ವೆ ಮಾಡಿ ಒಂದೊಂದೊಂದ್ ತರ ಸರ್ವೆ ನಂಬರ್ಸ್, ಒಂದೇ ಜಮೀನಿಗೆ 3 ಸರ್ವೆ ನಂಬರ್ಸ್. ಈ ನಮ್ಮ ಕಾಲದಲ್ಲಿ 2021 ನಮ್ಮ ಹತ್ರ GPS ಬಂದು ಕೂಡ ಒಂದೇ ನಿಮಿಷ ರಿಯಾಜ್, ಒಂದು ನಿಮಿಷ ಕರೆಕ್ಟ್ ಉತ್ತರ ಬರ್ತಿದೆ ಸರ್. ನೋಡಿ ಅಜಿತ್, ಏನಾಗುತ್ತೆ ಗೊತ್ತಾ, ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ಒಂದೇ ಜಮೀನು ಅದಕ್ಕೆ 3 ಸರ್ವೆ ನಂಬರ್ ಇದೆ. ಈ ಕಾಲದಲ್ಲಿ GPS ಇಟ್ಕೊಂಡು ನಾವು ಡಿಜಿಟಲ್ ಸರ್ವೆ ಕಾಲದಲ್ಲಿ ಒಂದೇ ಜಮೀನಿಗೆ 3 ಸರ್ವೆ ನಂಬರ್ ಇದೆ. ಈ ತರ ಕನ್ಫ್ಯೂಷನ್ ಅಲ್ಲೂ ಬೈ ಚಾನ್ಸ್ ಹೋಗ್ಬಿಟ್ಟು ಒಂದೊಂದು ಇದು ಹೋಗಿರ್ಬೋದು, ನೋಟಿಸ್ ಹೋಗಿರ್ಬೋದು. ನೋಟಿಸ್ ಹೋಗಿದ ತಕ್ಷಣ ರೈತರ ಜಮೀನು ಹೋಗ್ಬಿಟ್ಟು ಕಬಳಿಸ್ತಾ ಇದೆ, ತಪ್ಪು. ಇದೆಲ್ಲ ಎಲೆಕ್ಷನ್ಗೋಸ್ಕರ ಆ ತೇಜಸ್ವಿ ಸೂರ್ಯ ಅವರೆಲ್ಲ ಮಾಡಿದ ಸ್ಟಂಟ್ ಇದು. ಅಲ್ರಿ, ಇದು ರಾಜ್ಯ ಸರ್ಕಾರ ಅಬ್ದುಲ್ ರಜಾಕ್ ದಾಖಲೆ ಇದ್ರೆ ದಾಖಲೆಗಳನ್ನು ಯಾಕೆ ಆ ಸರ್ಕಾರ ನೋಟಿಸ್ ಅನ್ನು ಯಾಕೆ ಹಿಂದೆ ತೆಗೆದುಕೊಳ್ತೀನಿ ಅಂತ ಹೇಳಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಯ್ತು, ಇದು ತಪ್ಪು ಮಾಡಿದ್ದೀವಿ ಅಂತ. ಎಲ್ಲೋ ಒಂದ್ ಕಡೆ ತಪ್ಪಾಯ್ತು. ಪ್ರಶಾಂತ್ ನಾಥ್ ಮಿನಿಸ್ಟರ್ ಅವ್ರ ಕಡೆ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ರಿಯಾಲಿಟಿ ಏನಿರುತ್ತೆ, ಬ್ಯಾಕ್ ಗ್ರೌಂಡ್ ಇರುತ್ತೆ ಗೊತ್ತಿರಲ್ಲ ಸರ್. ಒಂದು ನಿಮಿಷ, 1974 ನೋಟಿಫಿಕೇಶನ್ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವರು ಯಾವಾಗ ಓದಿದ್ದು ಸರ್? ಸರ್ ಎಂ ವಿಶ್ವೇಶ್ವರಯ್ಯನವರು ಓದಂತ ಶಾಲೆ 74 ನಂತರ ಓದಿದ್ದು. ಅದು ಅದಕ್ಕಿಂತ ಮುಂಚೆ ಅವಾಗ ಯಾವ ನೋಟಿಫಿಕೇಶನ್ ಆಗಿಲ್ಲ. ಜನತೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಯಾವ ತರ ಗಮನಿಸ್ಕೊಂಡ್ರಿ ನಾನು ಹೇಳ್ತೀನಿ. ಅದು ಒಗ್ಜಾಗ ಇದ್ದಿದ್ದಕ್ಕೆ ಇವತ್ತು ಉಳಿದಿರೋದು ಚಾಮರಾಜಪೇಟೆ ಈದ್ಗಾ ಮೈದಾನವನ್ನ ಮಧ್ಯರಾತ್ರಿ ಕಂದಾಯ ಇಲಾಖೆ ಆಸ್ತಿ ಅಂತ ಮಾಡ್ಬಿಟ್ರಿ. ನೀವೆಲ್ಲ ಕೇಳಿ, ನಾನು ಇವರು ಹುಬ್ಳಿಯಿಂದ ಬರ್ತೀವಿ. ಈದ್ಗಾ ಮೈದಾನದಲ್ಲಿ ವರ್ಷಕ್ಕೆ 2 ಬಾರಿ ನಮಾಜ್ ಬೀಳಲಿಕ್ಕೆ ಕಾರ್ಪೊರೇಷನ್ ಅವಕಾಶ ಮಾಡಿಕೊಟ್ಟು. ಹೌದು. ಯಾರಿಗೆ? ಅಂಜುಮನ್ಗೆ. ಹೌದು. ಎಲ್ಲಿ ಹೋಯ್ತ್ರಿ ಪ್ರಕರಣ? 100 ವರ್ಷಗಳ ಕಾಲ ಏನಾಯ್ತಲ್ಲಿ? ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ನಮ್ಮ ವಕ್ಫ್ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ರಿ ಸರ್. ಆ ತರ ಎಲ್ರಿಗೂ ಗೊತ್ತಿತ್ತು. ಕಾರ್ಪೊರೇಷನ್ 2 ಬಾರಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅವ್ರಿಗೆ ಏನೇನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಇವಾಗ ಮುಸಲ್ಮಾನರಿಗೆ ಏನ್ ಕೊಟ್ಬಿಟ್ಟು ಇವತ್ತು ಬಂದ್ಬಿಟ್ಟಲ್ಲ, ವರ್ಷಕ್ಕೆ 2 ಸಲ ನಮಾಜ್ ಮಾಡಿ ಅಂದ್ರೆ ಮುಸಲ್ಮಾನರಿಗೆ ಕೊಟ್ಟಂಗ ಹಂಗಲ್ಲ. ಅವರು ಒಂದು ಪ್ರಕರಣ ಹೇಳಿ ನನಗೆ. ತಿಂಗಳಿಗೆ ಇಷ್ಟು ಕಾಸು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಗಿಲ್ಲ, ನಮಾಜ್ ಒಂದ್ಸಲ, ರಂಜಾನ್ ಒಂದ್ಸಲ 2 ಬಾರಿ ನಮಾಜ್ ಬಿಡ್ಲಿಕ್ಕೆ ಮುಸಲ್ಮಾನರಿಗೆ ತಾನೇ ಏನು ವರ್ಷಕ್ಕೆ 2 ಸಲ ನಮಾಜ್ ಮಾಡ್ಕೊಂಡ್ರೆ ಇದು ತಾನೇ ಕೊಟ್ಟರು ಜಾಗ. ನಿಮ್ಗೋಸ್ಕರ ಅಂದ್ರೆ ಬರೆದು ಕೊಟ್ಟಿರ್ತಾರೇನ್ರಿ? ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಕೊಡ್ತಾರೆ. ಕಾರ್ಯಕ್ರಮ ಮಾಡೋದಕ್ಕೆ ಸಬ್ಸಿಡೀಸ್ ಒನ್ಸ್ ಅಗೇನ್ ಅದು ಕೋರ್ಟ್ ಅಲ್ಲಿ ಇದೆ. ಈಶಾ ಫೌಂಡೇಶನ್ಗೆ ನಾವು ಎದ್ಬಿಟ್ಟು ಅರಣ್ಯ ಇಲಾಖೆ ಜಾಗನೇ ಕೊಟ್ಬಿಟ್ವಿ.
ಅದು ಕೋರ್ಟಿಗೆ ಹೋಯ್ತು. Elephant ಅದು- Park ಕೊಟ್ಬಿಟ್ವಿ. ಅದು ಈ ತರ ಕ್ರಯ ಜಾಗ ಕೊಟ್ಟಿದ್ವಿ. ಲೀಸ್ಗೋ ನಾಳೆ ದಿನ ತೆಗೆದುಕೊಂಡು ಸದ್ಗುರು ಜೊತೆ ಜಾಗ. fight ಮಾಡಕ್ಕಾಗುತ್ತಾ? ಅಬ್ದುಲ್ ರಜಾಕ್ ನಾಳೆ ದಿನ ಸದ್ಗುರು ಜೊತೆ ಫೈಟ್ ಮಾಡಕ್ಕಾಗುತ್ತಾ? ಅಬ್ದುಲ್ ರಜಾಕ್. ನಾನು ಆನೆ ಪ್ರೇಮಿ, ಜಾಗ ಬಿಡ್ರಿ ಇಲ್ಲಿ ಶಿವನ್ ಪೂಜೆ ಮಾಡ್ಬೇಡ್ರಿ. ಅಬ್ದುಲ್ ಮಾಡ್ಕೊಳ್ಳಿ ಅಷ್ಟೇ. ಅಬ್ದುಲ್ ರಜಾಕ್ Target ಮಾಡ್ಬೇಕು ಅಂತ ಮಾಡ್ತಿದ್ದೀರಿ. ಅಬ್ದುಲ್ ರಜಾಕ್ ಈಶಾ ಫೌಂಡೇಶನ್ಗೆ ಕೊಟ್ಟಿರುವ ಜಮೀನಿನ ಪ್ರಶ್ನೆ ಮಾಡ್ಕೊಂಡು ಯಾವುದೋ NGO ಕೋರ್ಟ್ಗೆ ಹೋಗ್ಬೋದ್ರಿ ವಕ್ಫ್ದು ಎಲ್ರು ಹೋಗ್ಬೋದು, ನೀವು ಹೋಗಿ. ಎಲ್ಲಿ? ನೀವು ಹೋಗಿ. ಎಲ್ಲಿಗೆ? ಕೋರ್ಟ್ಗೆ ಎಲ್ಲಿಗೆ ಹೋಗ್ಬೋದು. ಯಾವ ಯಾವ ಕೋರ್ಟ್ಗೆ? ಕೋರ್ಟ್ಗೆ ಹೋಗ್ಲಿಕ್ಕಾಗುತ್ತೆ? ಯಾವ ಕೋರ್ಟ್ಗೆ ಸರ್ಕಾರ ಹೋಗ್ಬೇಕು? ಕೊಟ್ಟಿರೋ ಯಾವ ಜಮೀನು ಅದು ಕೋರ್ಟ್ಗೆ ಯಾವ ಇದೆ. ಕೋರ್ಟ್ಗೆ ಹೋಗ್ಬೇಕು? ತಪ್ಪು ತಿಳ್ಕೊಬೇಡಿ. ಯಾವ ಕೋರ್ಟ್ಗೆ ಹೋಗ್ಬೇಕು? ನಮ್ಮ ಅಪ್ಪ ಕೊಟ್ಟಿರೋ ಜಾಗ ಅದು. ಯಾರು? DC ಕೋರ್ಟ್ಗೆ ಮೋದಿ ಕೊಟ್ಟ ಹೋಗ್ಲಿಕ್ಕೆ ಜಾಗ ಅಲ್ಲ. ಒಂದ್ ನಿಮಿಷ, AC ಒಂದ್ ಕೋರ್ಟ್ ನಿಮಿಷ, ಒಂದ್ ನಿಮಿಷ. ಒಂದ್ ನಿಮಿಷ. ನಮ್ಮ ಜಾಗ ಅಬ್ದುಲ್ ರಜಾಕ್ ನಮ್ಗೋಸ್ಕರ ನಾವು ಕೊಟ್ಟಿರೋದು. ಅಬ್ದುಲ್ ರಜಾಕ್ ಒಂದು ಮಾತು ಹೇಳಿದ್ರು, ವೆರಿ ಸ್ಪೆಸಿಫಿಕ್ ಬಟ್ ಹಾರ್ಡ್ ಕ್ವಶನ್ ಕೇಳ್ತೀನಿ ಅಬ್ದುಲ್ ರಜಾಕ್. ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ, ನಮ್ಮ ಅಪ್ಪ ಕೊಟ್ಟಿರೋ ಜಮೀನು ಅದಂತ. ಮನಮೋಹನ್ ಸಿಂಗ್ ಯಾವಾಗ್ರಿ ನಿಮ್ಮ ಅಪ್ಪ ಆಗಿದ್ರು? ಯಾಕೆ ದಿಲ್ಲಿಯ ಪ್ರೈಮ್ ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ಗೆ ಅಧಿಕಾರದ ಕೊನೆಯ ದಿವಸ ಬರೆದುಕೊಟ್ಟು ಹೋದ್ರಲ್ಲ, ಇಲ್ದೇ ಇದ್ರೆ ಅಧಿಕಾರದ ಕೊನೆಯ ದಿವಸ ಇಲ್ದೇ ಇದ್ರೆ ಅವ್ರು ಯಾವಾಗ ಅಪ್ಪ ಆಗಿದ್ರು? ಮನಮೋಹನ್ ಸಿಂಗ್ನ ಅಪ್ಪ ಅಂತ ಒಪ್ಕೋತೀನಿ. ಗೆಜೆಟ್ ಅಲ್ಲಿ ಇದ್ರೆ ನೀವ್ ಯಾರನ್ನ ಅಪ್ಪ ಅಂತ ಒಪ್ಕೋತೀರಿ? No, ಅಬ್ದುಲ್ ರಜಾಕ್, I am asking you. ಗೆಜೆಟ್ ಅಲ್ಲಿ ಇದ್ದು. ಕಟ್ಟ ಕಡೆಯ ದಿವಸ, ಗೆಜೆಟ್ ಅಲ್ಲಿ ಇದ್ದು. ಕಟ್ಟ ಕಡೆಯ ಸರ್, ದಿವಸ, ಒಂದ್ಸಲ ಅಲ್ಲ. ಕಟ್ಟ ಕಡೆಯ ದಿವಸ ಅಬ್ದುಲ್ ರಜಾಕ್, ಗೆಜೆಟ್ ನೋಟಿಸ್ ಅಬ್ದುಲ್ ರಜಾಕ್, ಕಟ್ಟ ಗೆಜೆಟ್ ಕಡೆಯ ನೋಟಿಸ್ ದಿವಸ, ಪ್ರಾಪರ್ಟಿ. ಕಟ್ಟ ಕಡೆಯ ದಿವಸ ನಮ್ಮ ಅಪ್ಪ ವಕ್ಫ್ ಬೋರ್ಡ್ ಮಾಡೋದು. ಹೆಸರಿಗೆ ಮಾಡಿಕೊಟ್ಟು ಹೋದದ್ದು, ಸರ್ವೇಯರ್ ಮಾಡೋದು. ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಿಕೊಟ್ಟು ಹೋದದ್ದು. ಸರ್ವೇಯರ್ ಸರ್ವೆ ಮಾಡಿ ಇದು ಗೆಜೆಟ್ ಪ್ರಾಪರ್ಟಿ ಅಂತ ಹೇಳಿದ್ಮೇಲೆ ಅದೇ ವರ್ಕ್ ಪ್ರಾಪರ್ಟಿ. ನಾನು ನಮ್ಮ ಅಪ್ಪ ಹೇಳಿದ ಪ್ರಾಪರ್ಟಿ ವರ್ಕ್ Come on, come on. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.